ಉತ್ತಮವಾದ ಬೆಲೆ ಸಿಗಬೇಕು ಅಂತ ಹೇಳಿದರೆ ಮಾರಾಟ ಓಪನ್ ಮಾರ್ಕೆಟನ್ನು ನಿಲ್ಲಿಸಬೇಕಾಗುತ್ತೆ. ಸರ್ಕಾರ ಸಂಘ ಸಂಸ್ಥೆಗಳಿಂದಲೇ ಖರೀದಿ ಮಾಡುವ ಹಾಗೆ ನಮಗೆ ಮಾಡಿಕೊಟ್ಟಾಗ ಉತ್ತಮವಾದ ಬೆಲೆ ರೈತರಿಗೆ ಸಿಗುತ್ತದೆ. ಮತ್ತು ಎರಡನೇದಾಗಿ ಗೋಡನಿಗೆ ನೀವು ತಿಮ್ಮಯ್ಯನವರು ಹೇಳಿದಾಗೆ ನಮಗೆ ಬಡ್ಡಿಯನ್ನು ಕಡಿಮೆ ಮಾಡಿಕೊಡಬೇಕು ಒಂದು. ಎರಡನೇದು ಸಬ್ಸಿಡಿ, ಎಲ್ಲ ರೈತರಿಗೂ ಸಬ್ಸಿಡಿ ಸಿಗುವ ಹಾಗೆ ನೀವು ಅದೇ ರೀತಿಯಲ್ಲಿ ಗೋಡೌನ್ ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನ ನೀಡಿ ಸರ್ಕಾರದಿಂದ ಬರುವ ಸಬ್ಸಿಡಿಯನ್ನು ಆ ರೈತರಿಗೆ ತಲುಪುವಂತೆ ನೀವು ಮಾಡಬೇಕು. ಅಧಿಕಾರಿಗಳಿಗೆ ಅದನ್ನು ಸಲಹೆ ಸೂಚನೆಗಳನ್ನು ನೀಡಿ ಉತ್ತಮ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಉತ್ತಮ ರೀತಿಯ ಆಹಾರ